ಈಗಾಗಲೇ ICGS ವಿಕ್ರಮ ಯಾವ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸುತ್ತೆ ಅನ್ನುವಂಥ ದೃಶ್ಯಗಳನ್ನು ನಾನು ಅರಬ್ಬಿ ಸಮುದ್ರದ ಆಳ ಸಮುದ್ರದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದು ಹೆಲಿಕಾಪ್ಟರ್ನ ಮೂಲಕ ಅಂದರೆ ಈಗಾಗಲೇ ಕರಾವಳಿ ತಟರಕ್ಷಣಾ ಪಡೆ ಏನು ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ, ಇಂಡಿಯನ್ ಕೋಸ್ಟ್ ಗಾರ್ಡ್ನ ಹಲವು ಆಯಾಮಗಳಲ್ಲಿ ಯಾವ ರೀತಿಯಾಗಿ ಸಮುದ್ರದ ಆಳದಲ್ಲಿ ಅವರು ರಕ್ಷಣೆಗಳನ್ನು ಅಂದರೆ ಬೋಟ್ಗಳ ಮೂಲಕ ನಡೆಸುವಂಥ ಒಂದು ಕಾರ್ಯಾಚರಣೆ ಆದರೆ ಈಗ ಹೆಲಿಕಾಪ್ಟರ್ಗಳ ಮೂಲಕ ನಡೆಸುವಂಥ ಒಂದು ಕಾರ್ಯಾಚರಣೆಯ ಪಾರ್ಟನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಹೆಲಿಕಾಪ್ಟರ್ಗಳು ಸಹಜವಾಗಿ ಕೆಲವೊಂದು ಪ್ರದೇಶಗಳಿಗೆ ಅಂದರೆ ಈ ರೀತಿಯಾಗಿ ಅಲ್ಲಿ ನೋಡ್ತಾ ಇದ್ದೀರಾ, ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಣ್ಣ ಸಣ್ಣ ಮೀನುಗಾರಿಕಾ ಬೋಟ್ಗಳು ಆಳ ಸಮುದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಸಮಸ್ಯೆಗೆ ಸಿಲುಕ್ತಾರೆ. ಅವರು ಸಮಸ್ಯೆಗೆ ಸಿಲುಕಿದಂತಹ ಸಂದರ್ಭದಲ್ಲಿ ಆ ಮೀನುಗಾರಿಕಾ ಬೋಟ್ಗಳಲ್ಲಿರುವಂತಹ ಮೀನುಗಾರರ ರಕ್ಷಣಾ ಕಾರ್ಯಾಚರಣೆಯನ್ನ ಈ ಟಗ್ ಬೋಟ್ಗಳಲ್ಲಿ ಹೋಗಿ ಮಾಡುವಂಥದ್ದು ಮತ್ತು ಈ ರೀತಿಯಾಗಿ ಯಾವುದು ಹೆಲಿಕಾಪ್ಟರ್ಗಳ ಮೂಲಕ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಂತಹ ಕೆಲಸಗಳನ್ನ ಯಾವ ರೀತಿಯಾಗಿ ಈ ಭಾರತೀಯ ತಟರಕ್ಷಣಾ ಪಡೆ ಮಾಡುತ್ತೆ ಅನ್ನುವಂಥದ್ದು ನೋಡ್ಬೋದು ನೀವು. ಸಮುದ್ರ ಬಹಳ ರಫ್ ಇರುತ್ತೆ. ರಫ್ ಇದ್ದಂಥ ಸಂದರ್ಭದಲ್ಲಿ ಅವರ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ಬಹಳ ಡೇಂಜರಸ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ಜೀವಹಾನಿ ಆಗದಂತೆ ಮತ್ತು ಅಲ್ಲಿ ಅವರಿರುವಂತಹ ಬೋಟ್ಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಆಗದಂತೆ ಆಳ ಸಮುದ್ರಗಳಲ್ಲಿ ಈ ರೀತಿಯಾಗಿ ಅಂದರೆ ನಾವೀಗ ನನಗೆ ತಿಳಿದ ಮಾಹಿತಿ ಪ್ರಕಾರ ನಾವು ಮಂಗಳೂರಿನ NMPT ಬಂದರಿನಿಂದ ಸುಮಾರು 15 ನಾಟಿಕಲ್ ಮೈಲು ಸಮುದ್ರದ ದೂರಕ್ಕೆ ಬಂದಿದ್ದೀವಿ. ಸುಮಾರು 6 ಅತ್ಯಾಧುನಿಕ ನೌಕೆಗಳ ಮೂಲಕ ಅಂದರೆ ಈಗಾಗಲೇ 6 ಅತ್ಯಾಧುನಿಕ ನಾವಿರುವಂಥ ICGS ವಿಕ್ರಮ ಸೇರಿದಂತೆ ಉಳಿದ 6 ಅತ್ಯಾಧುನಿಕ ನೌಕೆಗಳು, ಅದರ ಜೊತೆಗೆ 2 ಹೆಲಿಕಾಪ್ಟರ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಕಸರತ್ತುಗಳನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಈ ಒಂದು ಮಾಡಲಾಗ್ತಾ ಇರುವಂಥದ್ದು. ವೈರಿ ವಿಮಾನ ಅಂದರೆ ಇದರ ಜೊತೆಗೆ ಕೇವಲ ಇದು ರಕ್ಷಣಾ ಕಾರ್ಯಾಚರಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಅಂದರೆ ಆ ಕ್ಯಾಮ್ರಾದಲ್ಲಿ ಏನು ಫೋಕಸ್ ಆಗ್ತಾ ಇದೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಸಣ್ಣ ಸಣ್ಣ ಬೋಟ್ನಲ್ಲಿ ಹೋಗಿ ಸದ್ಯಕ್ಕೆ ಇವರ ಬಳಿ ಇರುವಂತಹ ಏನು ಒಂದಷ್ಟು ಸಣ್ಣ ಬೋಟ್ಗಳನ್ನು ಸಮುದ್ರಕ್ಕೆ ಇಳಿಸಿ ಸಮರೋಪಾದಿಯಲ್ಲಿ ಸಂತ್ರಸ್ತರನ್ನು ರಕ್ಷಣೆ ಮಾಡುವ ಈ ಒಂದು ಕಾರ್ಯಾಚರಣೆ ಏನಿದೆ ಇದು ನಿಜಕ್ಕೂ ಕೂಡ ಉಸಿರು ಬಿಗಿಡಿದು ನೋಡುವಂಥ ಕಾರ್ಯಾಚರಣೆ. ಇದು ಸದ್ಯಕ್ಕೆ ಅಣುಕು ಕಾರ್ಯಾಚರಣೆ ಆದರೂ ಕೂಡ ನಮಗೆ ಬಹುತೇಕ ಇಂತಹ ಕಾರ್ಯಾಚರಣೆಗಳನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಸಮುದ್ರದಲ್ಲಿ ಮಾಡ್ತಾನೆ ಇರುತ್ತೆ. ಆದರೆ ಬಹುತೇಕವಾಗಿ ನಮಗೆ ಇಂತಹದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತು ಅದನ್ನು ಅಣುಕು ಕಾರ್ಯಾಚರಣೆಯ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಮಾಡಿದೆ. ಒಟ್ಟು ಇಂತಹ ಅನೇಕ ಕಾರ್ಯಾಚರಣೆಗಳು ಇವತ್ತು ಸಮುದ್ರದ ಮಧ್ಯಭಾಗದಲ್ಲಿ ಸಮುದ್ರದಲ್ಲಿ ಒಂದು ದಿನ ಅನ್ನುವಂಥ ಇಂಡಿಯನ್ ಕೋಸ್ಟ್ ಗಾರ್ಡ್ನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.